ನನ್ನ ಸ್ವೀಟಿ. ಈ ಸ್ಕೂಲಲ್ಲಿ ನಿನ್ನನ್ನು ನೋಡಿದ್ದೆ, ಆದರೂ ಕೂಡ ನನಗನ್ನಿಸ್ತಿದೆ ತುಂಬ ದಿನ ಆದಮೇಲೆ ನೋಡ್ತಿದ್ದೀನಿ ಅಂತ. ನಮ್ಮ ನೆನಪಾಗಿಲ್ವಾ ನಿನಗೆ? ಹಾಂ, ಅಮ್ಮಂಗೊಂದು ಫೋನ್ ಆದರೂ ಮಾಡ್ಬೋದಿತ್ತಲ್ವಾ? ಈಗ ಯಾಕೆ ಅಳ್ತಿದೀಯ ಮಗಳೇ? ಮಗಳು ಬಂದಾಯ್ತಲ್ಲ. ನೀನು ವಾಪಸ್ ಹೋಗೋದಿಲ್ಲ ಅಲ್ವಾ? ನಾನು ನನ್ನ ವಸ್ತುಗಳನ್ನ ತಗೊಳಕ್ ಬಂದೆ. ಕೋಲ್ಡ್ ಕಾಫಿ ಮಾಡ್ಕೊಂಡು ಬರಲಾ? ನಿನಗೆ ತುಂಬ ಇಷ್ಟ ಅಲ್ವಾ? ಹಾಂ, ನೀನು ಕೂತ್ಕೋ, ನಾನು ನಿನಗೆ ಕೋಲ್ಡ್ ಕಾಫಿ ಸ್ಯಾಂಡ್ವಿಚ್ ಮಾಡ್ಕೊಂಡು ಬರ್ತೀನಿ. ಸರಿ, ಅಲ್ಲಿ ಅಡ್ಗೆ ಮಾಡ್ತಾಳೆ ತಾನೆ? ಇಲ್ಲ ದಿನ ಪಿಜ್ಜಾನೇ ತರಿಸ್ತಾಳೆ? ಅಜ್ಜಿ, ಯು ಡೋಂಟ್ ವರಿ, ಬೆಸ್ಟಿ ಮೇಡ್ನ ಇಟ್ಟಿದ್ದಾರೆ, ಅವಳೇ ಅಡ್ಗೆ ಮಾಡ್ತಾಳೆ. ಯಾಕೆ? ಅಲ್ಲ ಯಾಕೆ? ಆ ಕಾವ್ಯ ಆಫೀಸಿಂದ ಬಂದ್ಮೇಲೆ ಕೈಗೆ ಮೆಹಂದಿ ಹಚ್ಕೋತಾಳ? ಗೊತ್ತಿಲ್ಲ ನನ್ ಮಗ ಅಲ್ಲಿ ಸರಿಯಾಗಿ ಊಟ ಮಾಡ್ತಾನೋ ಇಲ್ವೋ ಅಂತ. ಮಮ್ಮಿ, ಈ ಕೆಲಸ ಎಲ್ಲ ನಾವು ಮಾಡ್ತೀವಿ, ನೀವು ಹೋಗಿ ಮೊದಲು ಸ್ವೀಟಿ ಹತ್ರ ಮಾತಾಡಿ. ಅದು ಸ್ವೀಟಿಗೆ ನಾನು ಮಾಡೋ ಸ್ಯಾಂಡ್ವಿಚ್ ಮತ್ತೆ ಕೋಲ್ಡ್ ಕಾಫಿ ಇಷ್ಟ, ಅದಕ್ಕೆ. ಮಮ್ಮಿ, ಸ್ವೀಟಿ ಮತ್ತೆ ಹೊರಟು ಹೋಗ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ರೂ ನನ್ನ ಜೊತೆ ಇದ್ದಾಳಲ್ಲ. ಖುಷಿ, ಮೊದಲು ಗ್ಲಾಸ್ ತಗೊಂಡ್ ಬಾ. ನೀನಲ್ಲಿ ಹೊಂದ್ಕೊಂಡಿದ್ಯಾ ತಾನೇ? ಅಪ್ಪ ಇದಾರಲ್ಲ ಅಲ್ಲಿ. ಒಳ್ಳೇದಾಯ್ತು. ನೀನು ವನರಾಜ್ ಜೊತೆ ಇದ್ಯಾ, ಹಾಗೆ ಅವನು ನಿನ್ ಜೊತೆ ಇದ್ದಾನೆ. ಸ್ವೀಟಿ, ಕಾಫಿ ಸ್ಯಾಂಡ್ವಿಚ್ ತಗೋ, ಕುಡಿ ಮಗಳೇ. ನೋಡು, ನೀನಲ್ಲಿ ನಿನ್ನ ಕೆಲಸನ ನೀನೇ ಮಾಡ್ಕೊ ಮಗಳೇ. ಹಾಂ, ನಿನ್ನ ಬಟ್ಟೆ, ನಿನ್ನ ಬೆಡ್ಶೀಟು ಇದನ್ನೆಲ್ಲ ನೀನೇ ಮಡಚಿ ನೀಟಾಗಿಡ್ಕೊ. ಹಾಂ, ಹಾಗೆ ಕಾಫಿ ಟೀ ಎಲ್ಲ ನೀನೇ ಮಾಡ್ಕೊ. ಕಾವ್ಯ ನೋಡ್ಕೋತಾಳೆ, ಆದರೆ ಅದು ಬೇರೆಯವ್ರ ಮನೆ ಅಲ್ವಾ? ಹಾಂ, ತಿನ್ನು. ಈ ಕೂದ್ಲ್ಯಾಕೆ ಹೀಗೆ ಸಿಕ್ಕಾಗಿದೆ? ಎಣ್ಣೆ ಹಾಕಿಲ್ವಾ ನೀನು? ನೀವೇನು ಯೋಚನೆ ಮಾಡ್ಬೇಡಿ, ಅಲ್ಲಿ ಮ್ಯಾನೇಜ್. ನೀನ್ ಸ್ವೀಟಿಗೇನು ಹೇಳ್ತಿದ್ಯಾ? ಫೋನ್ ಮಾಡಿ ಕಾವ್ಯಂಗ್ ಹೇಳು, ತಲೆಗೆ ಎಣ್ಣೆ ಹಾಕು, ಇವಳನ್ ಚೆನ್ನಾಗಿ ನೋಡ್ಕೊ ಅಂತ. ಅತ್ತೆ, ಅದ್ ಹೇಗೆ ಇನ್ನೊಬ್ರ ಮೇಲೆ ಹೊರೆ? ಮಮ್ಮಿ, ಬೆಸ್ಟಿಗೆ ನಾನು ಹೊರೆ ಅಲ್ಲ. ಸ್ವೀಟಿ ಇರಿಟೇಟ್ ಆಗೋ ಅವಶ್ಯಕತೆ ಇಲ್ಲ. ಮಮ್ಮಿ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಮಮ್ಮಿ ಲೆಕ್ಚರ್ ಇನ್ನು ಮುಗ್ದೆ ಇಲ್ಲ, ನಿನ್ ಶುರು ಆಯ್ತಾ? ಅಲ್ಲ, ಕೆಲ್ಸದ ವಿಷಯ ಯಾವಾಗ್ಲೂ ನಿಂಗೆ ಲೆಕ್ಚರ್ ಅಂತ ಯಾಕೆ ಅನ್ಸುತ್ತೆ? ನಿನಗ್ಯಾಕೆಲ್ಲ ಲೆಕ್ಚರು ಕೆಲ್ಸದ ವಿಷಯ ಅನ್ಸುತ್ತೆ? ಸಾಕು, ಜಗಳ ಬೇಡ. ನೀನೇನಾದ್ರೂ ತಿಂತೀಯ ಮಗಳೇ? ಮತ್ತೇನಾದ್ರೂ ಮಾಡ್ಲಾ? ನೋ ಥ್ಯಾಂಕ್ಸ್. ಮಗಳೇ, ನಿನ್ನ ಸ್ಕೂಲು ಓದು ಎಲ್ಲ ಚೆನ್ನಾಗಿ ನಡೀತಿದೆ ತಾನೇ? ಎಸ್, ಮತ್ತೆ ನಮ್ಮ ಸ್ಕೂಲಲ್ಲಿ ಆನ್ಯುವಲ್ ಫಂಕ್ಷನ್ ಆಗ್ತಿದೆ, ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ನಿಜಾನಾ? ಪ್ರಿನ್ಸಿಪಲ್ ಮೇಡಮ್ ಫೋನ್ ಮಾಡಿದ್ರು. ಅವ್ರು ಹೇಳ್ತಿದ್ರು ನಿನ್ನ ಕ್ಲಾಸಿನ ಮಕ್ಕಳಿಗೆಲ್ಲ ಬಹುಶಃ ನಾನೇ ಪರ್ಫಾರ್ಮೆನ್ಸ್ ಮಾಡಿಸ್ಬೇಕಾಗತ್ತೆ. ಅಂದ್ರೆ ನಾವಿಬ್ರು ಒಂದೇ ಟೀಮಲ್ಲಿ ಇರ್ತೀವಿ ಸ್ವೀಟಿ, ಎಷ್ಟು ಮಜಾ ಇರುತ್ತೆ. ಐ ಡೋಂಟ್ ಥಿಂಕ್ ಸೊ. ಯಾಕಂದ್ರೆ ನಾನು ಸೋಲೋ ಪರ್ಫಾರ್ಮ್ ಮಾಡ್ತಿದ್ದೀನಿ, ಅದ್ರ ಟ್ರೈನಿಂಗ್ ಬೆಸ್ಟಿಗೆ ಕೊಡ್ತಿದ್ದಾರೆ. ಹಾ, ಡ್ರಾಮಾ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಡ್ಯಾನ್ಸು ಮಾಡಕ್ ಬರುತ್ತಾ? ಹಾ ಅಜ್ಜಿ, ತುಂಬಾ ಚೆನ್ನಾಗಿ ಬರುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ಕಾಂಪಿಟೇಷನ್ನ ನಾನೇ ಗೆಲ್ಲೋದು. ದೇವ್ರ ದಯೆಯಿಂದ ಯಾವಾಗ್ಲೂ ನೀನೇ ಗೆಲ್ಬೇಕು, ಯಾವಾಗ್ಲೂ ನೀನೇ ಗೆಲ್ಬೇಕು.
ಎಷ್ಟು ಟೈಮ್ ಆಯ್ತು ಆದ್ರೆ ಪಾವನಿ ಇನ್ನೂ ಬಂದಿಲ್ಲ. ಅನುಪಮ ಬಿಟ್ರೆ ತಾನೇ ಅವಳು ಬರೋದಿಕ್ಕೆ. ನನ್ ವಿರುದ್ಧ ಅವಳು ಕಿವಿ ತುಂಬ್ತಾ ಇರ್ತಾಳೆ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನೋ ಇಲ್ವೋ, ಅವಳು ಊಟ ಸರಿಯಾಗಿ ಕೊಡ್ತೀನೋ ಇಲ್ವೋ, ಅವಳನ್ನ ಎಲ್ ಮಲಗಿಸ್ತೀನಿ, ಈ ತರದ್ದೆಲ್ಲದೂ ಕೇಳ್ಕೊತಾ ಇರ್ತಾಳೆ. ಪಾವ್ನಿ, ನೀನ್ ಈ ಬ್ಯಾಗ್ ಇಷ್ಟಪಟ್ಟಿದ್ದಲ್ವಾ? ಯು ಕ್ಯಾನ್ ಹ್ಯಾವ್ ಇಟ್. ನೋ ಥ್ಯಾಂಕ್ಸ್, ಬೆಸ್ಟಿ ಹತ್ರ ತುಂಬಾ ಬ್ಯಾಗ್ಸ್ ಇದೆ. ಬೇಕು ಅಂದ್ರೆ ಅವ್ರ ಹತ್ರನೇ ಇಸ್ಕೋತೀನಿ. ಅದಕ್ಕೆ ಪ್ರೀತಿಯಿಂದ ಕೊಡ್ತಿದ್ದಾಳೆ ಕಂದ, ತಗೋ. ವಾವ್ ಮಮ್ಮಿ, ನಿಮಗ್ ಅದಕ್ಕೆ ಪ್ರೀತಿ ಕಾಣಿಸುತ್ತೆ, ಅದಕ್ಕೆ ನೋವು ಕಾಣಿಸುತ್ತೆ, ಅದಕ್ಕೆ ಎಫರ್ಟ್ಸ್ ಕಾಣಿಸುತ್ತೆ, ಅದಕ್ಕೆ ಕಣ್ಣೀರ್ ಕಾಣಿಸುತ್ತೆ. ಆದ್ರೆ ನಿಮ್ ಮಗಳ್ದಲ್ಲ. ನೀನೇನ್ ಹೇಳ್ತಿದ್ಯಾ ಸ್ವೀಟಿ? ನಾನು ಖುಷಿನೆಷ್ಟು ಪ್ರೀತಿ ಮಾಡ್ತೀನೋ ನಿನ್ನನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ. ನೋ, ನೀವ್ ನನ್ನ ಪ್ರೀತಿ ಮಾಡಿದ್ರೆ ಅಪ್ಪನ್ ಎಲ್ಲೂ ಹೋಗಕ್ ಬಿಡ್ತಿರ್ಲಿಲ್ಲ. ನೀವ್ ನನ್ ಖುಷಿಗೋಸ್ಕರ ಯಾವತ್ತೂ ಏನು ಮಾಡಿಲ್ಲ ಮಮ್ಮಿ. ನಿನ್ ಖುಷಿಗೋಸ್ಕರನೇ ನಿನ್ನನ್ನ ನಮ್ಮಿಂದ ದೂರ ಹೋಗಕ್ ಬಿಟ್ಟೆ ಮಗಳೇ. ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ನೋವು ಯಾವುದೂ ಇಲ್ಲ. ನಾನ್ ನಿನ್ಗೆ ವಾಪಸ್ ಬಾ ಅಂತ ಹೇಳ್ತಿಲ್ಲ. ನೀನೆಲ್ಲೇ ಇದ್ರೂ ಚೆನ್ನಾಗಿರು. ನಿನ್ಗೆಲ್ಲ ಅನ್ಸುತ್ತೋ ಅಲ್ಲೇ ಇರು. ಆಗಾಗ ನೋಡಕ್ ಬರ್ತಿರು ಅಷ್ಟೇ, ಖುಷಿ ಆಗತ್ತೆ. ಐ ಡೋಂಟ್ ಥಿಂಕ್ ಸೊ ನಾನು ಇಲ್ಲಿಗೆ ವಾಪಸ್ ಬರ್ತೀನಿ ಅಂತ. ಹಾಗೆ ಕೇಳ್ತೀಯ ಮಗಳೇ? ಈ ಮನೆ ನಿಂದು. ಇದು ನನ್ ಮನೆ ಅಲ್ಲ, ನಮ್ಮ ಅಮ್ಮನ ಮನೆ. ಇಲ್ಲಿ ನಮ್ಮ ಅಪ್ಪಂಗಿರೋಕ್ ಪರ್ಮಿಷನ್ನೇ ಇಲ್ಲ. ಮಮ್ಮಿ, ನೀವ್ ಅಪ್ಪನ್ ಕ್ಷಮಿಸಿಲ್ಲ, ಅದಕ್ಕೆ ನಾನ್ ನಿಮ್ಮನ್ನ ಕ್ಷಮಿಸೋದಿಲ್ಲ. ನೀವ್ ನನ್ನಿಂದ ನನ್ನ ಫ್ಯಾಮಿಲಿ ಕಿತ್ಕೊಂಡಿದ್ದೀರಾ ಮಮ್ಮಿ. ಸ್ವೀಟಿ, ಪಾವ್ನಿ, ಬೆಸ್ಟಿ ಕರ್ಕೊಂಡು ಹೋಗಕ್ ಬಂದ್ರ? ನಿಮ್ಮಪ್ಪ ಇನ್ನೂ ಡ್ರೈವ್ ಮಾಡಕ್ ಆಗಲ್ಲ ಅಲ್ವಾ, ಅದಕ್ಕೆ ನಾನ್ ಬಂದೆ. ಥ್ಯಾಂಕ್ಸ್. ಇದ್ರಲ್ಲಿ ಸ್ವೀಟಿ ಇಷ್ಟಪಡುವಂತ ತಿಂಡಿಗಳಿವೆ. ಅದು ಸ್ವೀಟಿ ಇನ್ನೂ ಚಿಕ್ಕ ಹುಡುಗಿ, ಕೆಲವೊಂದ್ಸಲ ಹಠ ಮಾಡ್ತಾಳೆ. ಆದ್ರೆ ನೀನು ಅವಳಿಗೆ ಪ್ರೀತಿಯಿಂದ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ ಪಟಾಪಟ ಅಂತ. ಪಾವ್ನಿ ನನಗೆ 8 ವರ್ಷದಿಂದ ಗೊತ್ತು. ನನಗೆ ಗೊತ್ತು ಅವಳು ಹೇಗೆ ಅಂತ. ಮತ್ತೆ ನೀನ್ ಅನ್ಕೋಬೇಡ ಪಾವ್ನಿ ಖುಷಿಯಾಗಿಲ್ಲ, ಒಬ್ಳೇ ಇದ್ದಾಳೆ ಅಂತ. ಪಾವ್ನಿ ಹತ್ರ ಎಲ್ಲ ಇದೆ. ಅವಳ ಬೆಸ್ಟ್ ಫ್ರೆಂಡು ಇದ್ದಾಳೆ, ಮತ್ತೆ ಅಪ್ಪನೂ ಇದ್ದಾನೆ. ಆದ್ರೆ ಅಮ್ಮ ಇರಲ್ವಲ್ಲ. ಇನ್ನೊಂದು ಮಾತು ಅನುಪಮ, ನನ್ ವನ್ರಾಜ್ಗೆ ಪ್ರಾಬ್ಲಮ್ಸ್ ಕೊಡೋದನ್ನ ಕಮ್ಮಿ ಮಾಡು. ಐ ನೋ ವೆರಿ ವೆಲ್, ವನ್ರಾಜ್ ಪೋಸ್ಟ್ಗೆ ಖುಷಿ ಬರೋದು ಏನ್ ಕೋಇನ್ಸಿಡೆನ್ಸ್ ಅಲ್ಲ. ನೀನ್ ಆಡಿರೋ ಆಟ ಇದು. ನೀನ್ ಗೆದ್ದಿದ್ದಕ್ಕೆ ನಗು ಬರ್ತಿದ್ಯಾ? ನಿನ್ ಮಾತು ಕೇಳ್ತಿದ್ರೆ ನಗು ಬರ್ತಾ ಇದೆ. ನಿನಗ್ ನಿಜವಾಗ್ಲೂ ಅನ್ನಿಸ್ತಿದ್ಯಾ ನಾನು ನನ್ ಸೊಸೆಗೆ ನಿನ್ ಕಂಪ್ನಿಯಲ್ಲಿ ಕೆಲಸ ಕೊಡ್ಸಕ್ಕಾಗತ್ತೆ ಅಂತ? ನೀನ್ ಕೊಡ್ಸಕ್ಕಾಗಲ್ಲ, ಆದ್ರೆ ಯಾರ್ ಕೊಡ್ಬೋದೋ ಅವ್ರನ್ನ ನೀನ್ ಚೆನ್ನಾಗಿ ಪರಿಚಯ ಮಾಡ್ಕೊಂಡಿರ್ತೀಯಾ, ಅಥವಾ ಬೇರೆ ಯಾರಾದ್ರೂ ಹೇಳ್ಸಿರ್ತೀಯಾ, ಅಥವಾ ಸಿಸ್ಟಮ್ ಅಲ್ಲಿ ಮೇಲಿನ ಪೊಸಿಷನ್ ಅವ್ರು ನಿನಗೆ ಗೊತ್ತಿರ್ಬೋದು. ನನಗ್ ಬೇಕಾಗಿರೋನು ತುಂಬಾ ಮೇಲಿದ್ದಾನೆ. ನಾನ್ ಹೇಳೋದೇನಿದ್ರು ಗೋಪಾಲನ್ಗೆ ಅಷ್ಟೇ. ನಾನ್ ಎಲ್ಲಾ ಸುದ್ದಿನೂ ಅವ್ರಿಗೆ ತಲುಪಿಸೋದು. ಈ ಡ್ರಾಮಾನ ನಿಲ್ಸು ಸಾಕು. ನೀನ್ ಖಂಡಿತ ಏನೋ ಒಂದ್ ಮಾಡಿದ್ಯಾ, ಯಾಕಂದ್ರೆ ನಿನ್ಗೂ ಚೆನ್ನಾಗ್ ಗೊತ್ತು ಖುಷಿ ಈ ಕೆಲ್ಸಕ್ಕೆ ಲಾಯಕ್ಕಿಲ್ಲ ಅಂತ.
ಖುಷಿಗೆ ಅರ್ಹತೆ ಇಲ್ಲ ಅಂದಿದ್ರೆ ಅವಳಿಗೆ ಆ ಕೆಲಸ ಸಿಗ್ತಾ ಇರ್ಲಿಲ್ಲ. ತುಷಾರಪ್ಪನ್ಗೆ ಕೆಲಸ ಹೋಗಿದ್ದಕ್ಕೆ ನಮ್ಮೆಲ್ರಿಗೂ ಬೇಜಾರಿದೆ. ಆದ್ರೆ ಖುಷಿಗೆ ಈ ಕೆಲಸ ಆ ಗೋಪಾಲನೆ ಕೊಡ್ಸಿದ್ದು ನಾವಲ್ಲ. ಹಾಗೆ ಒಂದ್ ಸಲಹೆ ಕೊಡ್ಲಾ ಕಾವ್ಯ? ಖುಷಿ ಕೆಲ್ಸದ ಮೇಲೆ ಗಮನ ಕೊಡೋ ಬದಲು ನಿನ್ ಕೆಲ್ಸದ ಮೇಲೆ ನೀನ್ ಗಮನ ಕೊಡು. ಅಷ್ಟೊಂದು ನಂಬಿಕೆ ಇದೆಯಾ ನಿನ್ ಸೊಸೆ ಮೇಲೆ? ಸೊಸೆ ಮೇಲೂ ಹಾಗೆ ಅವಳ ಅರ್ಹತೆ ಮೇಲೂ ಇದೆ. ಹಾಗಾದ್ರೆ ನಿನ್ನ ಈ ನಂಬಿಕೆ ತುಂಬಾ ಬೇಗ ಮುರಿದೋಗುತ್ತೆ ಅನುಪಮ. ಯಾಕಂದ್ರೆ ನೀನ್ ಆಡೋ ಆಟಗಳಿಗೆ ಉತ್ತರ ಕೊಡಕ್ಕೆ ನನಗ್ ಚೆನ್ನಾಗ್ ಗೊತ್ತಿದೆ.